ವೀಕ್ಷಕರೇ, ಇದು ನಮ್ಮ ಅಭಿನಯ ತರಂಗ. ಇವರು ನಮ್ಮ ಪ್ರಾಂಶುಪಾಲರು ಗೌರಿ ದತ್ತೂರವರು. ನಮಸ್ತೆ ಮೇಡಮ್, ವೆಲ್ಕಮ್ ಟು ದ ಶೋ. ಆ್ಯಂಡ್ ನಂದೊಂದು ಸಂದರ್ಶನ ಮಾಡ್ತಾಯಿದ್ರು ಟೆಲಿವುಡ್ ಕನ್ನಡ ಅನ್ನೋ ಒಂದು ವಾಹಿನಿಯವರು. ಸೊ ಆಗ ನಮ್ಮ ಶಾಲೆಯ ಬಗ್ಗೆ ಮಾತುಕತೆ ಬಂದಾಗ ನಿಮ್ಮ ಶಾಲೆ ತೋರಿಸ್ಬೋದಾ ಅಂತ ಕೇಳಿದ್ರು. ಸೊ ನಮ್ಮ ಶಾಲೆಗೆ ಬಂದಿದ್ದೀವಿ. ಅದೇ ಟೈಮ್ಗೆ ರೀಡಿಂಗ್ ನಡೀತಾ ಇತ್ತು, ನೀವು ಬ್ಯುಸಿ ಇದ್ರಿ. ಅದ್ರ ನಡುವೆ ನಮ್ಗೆ ಈ ಕಾಲ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಬೇಗ ಬೇಗ ಪ್ರಶ್ನೆಗಳನ್ನ ಕೇಳ್ತೀನಿ, ಮುಗಿಸ್ಕೊಂಬಿಡೋಣ. ನಿಮಗೂ ಪುರ್ಸೊತ್ತಿಲ್ಲ ಗೊತ್ತು. ಸೊ ಮೊದಲನೇದಾಗಿ ಕಲಾಶಾಲೆ ಇದು 81ರಿಂದ ಪ್ರಾರಂಭ ಆಗಿದ್ದು. AS ಮೂರ್ತಿರವರು ಸ್ಥಾಪಕರು. ಆ್ಯಂಡ್ ನೀವು ಅವ್ರ ಜೊತೆಗೆ ಇದನ್ನು ಕಲಾಶಾಲೆನ ಕಟ್ಕೊತ ಬಂದ್ರಿ. ಹೇಗಿತ್ತು ಅನುಭವ? 81ರಲ್ಲಿ ಅಭಿನಯ ತರಂಗ ಶಾಲೆಯಾಗಿ ಬಂದಿದ್ದು, ಆದರೆ 64ರಲ್ಲೇ ಅಭಿನಯ ತರಂಗ ಪ್ರಾರಂಭ ಆಗಿದ್ದು. 64ರಿಂದ ಪ್ರತಿ ಭಾನುವಾರ ನಾಟಕಕ್ಕೆ ಸಂಬಂಧಪಟ್ಟ ಚರ್ಚೆ, ಓದು ಈ ಥರ ನಡೀತಾ ಇತ್ತು. ಆಮೇಲೆ 81ರಲ್ಲಿ ನಮ್ಮ ತಾತ ಆನಾ ಸುಬ್ಬರಾವ್ ಅವರು ತೀರಿಕೊಂಡಾಗ ಅವರ ಸ್ಮಾರಕವಾಗಿ ನಮ್ಮ ತಂದೆ AS ಮೂರ್ತಿ, ಡಾಕ್ಟರ್ ವಿಜಯ, ಡಾಕ್ಟರ್ ರಾಜೀವ್ ತಾರಾನಾಥ್, ಪ್ರೊಫೆಸರ್ ಕಿರಮ್ ನಾಗರಾಜ್ ಇವರೆಲ್ಲ ಸೇರಿ ಕಟ್ಟಿದ್ದು. ಅದು ಕಟ್ಟಿದಾಗ ನಾನು ಇರಲಿಲ್ಲ, ಅಂದರೆ ಅದನ್ನು ಪ್ರಾರಂಭ ಮಾಡಿದಾಗ ನಾನು ಇರಲಿಲ್ಲ. ನಾನು 81 ಆಗ ಗೋವಾದಲ್ಲಿದ್ದೆ. ನಾನು ಇಲ್ಲಿಗೆ ಬಂದದ್ದು 90ರಿಂದ ಪೂರ್ತಿ ಇಲ್ಲಿಯವರೆಗೂ ನಾನು ಇದರ ಜೊತೆನೇ ನಡ್ಕೊಂಡು ಬಂದಿದ್ದೀನಿ. ಹುಡುಗರಿಗೆ ಕಲಿಸಿದ್ದೀನಿ, ನಾನು ಕಲಿತಾ ಇದ್ದೀನಿ. ತುಂಬ ನನಗೆ ಒಂದು ಜೀವನೋತ್ಸಾಹ ಕೊಡುವಂಥ ಒಂದು ಶಾಲೆ ಅಭಿನಯ ತರಂಗ. ಸೊ ನೀವು 1990ರಿಂದ ಇವತ್ತಿನವರೆಗೂ ನೀವು ನೋಡ್ತಿದ್ದೀರಾ, ಹಲವಾರು ವಿದ್ಯಾರ್ಥಿಗಳು ಬರ್ತಾರೆ, ಕಲಿತಾರೆ, ಇಲ್ಲಿಂದ ಬೆಳೆದು ಹೊರಗೆ ಹೋಗ್ತಾರೆ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾರೆ. ಕೆಲವೊಬ್ಬರು ರಂಗಭೂಮಿಯಲ್ಲೂ ಇದ್ಕೊಂಡು ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ. ಸೊ ನೀವು ಏನು ನೋಡ್ತೀರಾ ವಿದ್ಯಾರ್ಥಿಗಳಲ್ಲಿ? ಅಂದರೆ ಯಾವ ಬೇಸಿಸ್ ಮೇಲೆ ಇಲ್ಲಿ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೋತೀರಾ? ಆಯ್ಕೆ ಮಾಡಿಕೊಳ್ಳೋ ವಿಧಾನ ಅಂದರೆ ನಾವು ಅವರ ಪ್ರತಿಭೆಗಿಂತ ಮುಖ್ಯವಾಗಿ ಅವರ ಬದ್ಧತೆ, ಅವರ ಶ್ರಮ ಹೇಗೆ ವಹಿಸ್ತಾರೆ ಅನ್ನೋದು, ಮತ್ತು ಶ್ರದ್ಧೆ, ಮತ್ತು ಅದೇ ಹಾರ್ಡ್ ವರ್ಕು, ಇದೆಲ್ಲ ಎಷ್ಟರ ಮಟ್ಟಿಗೆ ಅವರ ಉದ್ದೇಶ ಏನು ಇಲ್ಲಿಗೆ ಬಂದಿರೋದು, ಆ ಉದ್ದೇಶ ತಲುಪಕ್ಕೆ ಅವರು ಎಷ್ಟರ ಮಟ್ಟಿಗೆ ಅವರನ್ನು ತೊಡಗಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿದ್ದರೆ ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಎಸ್. ಆ್ಯಂಡ್ ಈಗಿನ ಒಂದು ಕಾಲಘಟ್ಟದಲ್ಲಿ ಮೇಡಮ್ ನಾವು ನೋಡೋದಾದರೆ, ಅಂದರೆ ಈಗ ಕೆಲವು ವರ್ಷಗಳಲ್ಲಾಗಿರೋಂಥ ಬದಲಾವಣೆ ಇದು. ಬಹುಶಃ ಮೊಬೈಲ್ ಅಥವಾ ಎಕ್ಸ್ಪೋಜರ್ ಇವಾಗ ಭಾಳ ಸಣ್ಣ ಸಣ್ಣ ರೀಲ್ಸ್ಗಳಿಂದನೇ ಒಬ್ಬರು ಫೇಮಸ್ ಆಗ್ಬೋದು, ಆ ಥರ ಒಂದು ಕಾಲ ಇವತ್ತು. ಸೊ ಹಾಗಿರಬೇಕಾದ್ರೆ ರಂಗಭೂಮಿಗೆ ಬಂದು 1 ವರ್ಷ ಕಲಿತು ಅದ್ರ ನಂತರ ಇನ್ನೂ ಅದನ್ನು ಅಭ್ಯಾಸ ಮಾಡಿ ಒಂದು ಕಲೆಗೆ ತಮ್ಮನ್ನ ತಾವು ಅರ್ಪಿಸ್ಕೊಳ್ಳೋ ಅಂಥ ವಿದ್ಯಾರ್ಥಿಗಳು ಹೇಗೆ, ಅಂದರೆ ಸಿಗ್ತಾ ಇದ್ದಾರಾ ಅಥವಾ ಯಾವ ರೀತಿ ಇದನ್ನು ಫೇಸ್ ಮಾಡ್ತಾ ಇದ್ದೀರಾ? ಇದ್ದಾರೆ, ಇಲ್ಲ ಅಂತಲ್ಲ. ತುಂಬ ಜನ ತಮ್ಮನ್ನು ತಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ಒಂದು ಇದನ್ನು ಒಂದು ವಿದ್ಯೆಯಾಗಿ ಕಲಿಯೋಕ್ಕೆ ತುಂಬ ಜನ ಇದ್ದಾರೆ. ಆದರೆ ಮುಂಚೆಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ನೀವು ಹೇಳಿದ ಹಾಗೆ ಕಡಿಮೆ ಆಗಿದೆ. ಏನಂದರೆ ರೀಲ್ಸ್ಗಳಿಂದ ಬರೀ ಒಂದು 30 ಸೆಕೆಂಡ್ ಮಾಡಿ ಅವರ ಈಗ ಇನ್ಸ್ಟಾನಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಅವರ ಫಾಲೋವರ್ಸ್ ಎಷ್ಟಿದ್ದಾರೆ ಅನ್ನೋದ್ರ ಮೇಲೆ ಈ ಚಾನೆಲ್ನವರು ಮತ್ತು ಇವ್ರಿಗೆ ಕರೆಯೋದು ಹಾಗೆಲ್ಲ ಆಗುತ್ತಲ್ಲ, ಆ್ಯಡ್ಸ್ಗೆ ಎಲ್ಲ. ಸೊ ಆದರೆ ಅದು ತಾತ್ಕಾಲಿಕವಾದ್ದು ಅಂತ ಅವರಿಗೆ ಅರ್ಥ ಆಗಕ್ಕೆ ಶುರುವಾಗುತ್ತಲ್ಲ. ಎಷ್ಟೋ ಜನ ಹಾಗಾಗಿ ಇಲ್ಲಿಗೆ ಬಂದಿರೋರಿದ್ದಾರೆ. ಆಮೇಲೆ ಇಲ್ಲಿಗೆ ಬಂದಾಗ ಅವರು ಸಿನಿಮಾ, ಸೀರಿಯಲ್ ಅಂದ್ಕೊಂಡೇ ಬರ್ತಾರೆ. ನಾನು ಯಾವಾಗಲೂ ಹೇಳ್ತೀನಿ, ಅದರ ಬಗ್ಗೆ ನನ್ನ ಅಬ್ಜೆಕ್ಷನ್ ಇಲ್ಲವೇ ಇಲ್ಲ. ಯಾಕಂದರೆ ಅವ್ರ ಜೀವನವನ್ನು ರೂಪಿಸ್ಕೊಳ್ಳೋ ಅಂಥ ಒಂದು ಇದು. ಆದರೆ ಆ 1 ವರ್ಷ ತುಂಬ ಒಂದು
ರಂಗಭೂಮಿಯನ್ನೇ ಇಟ್ಕೊಂಡು ಬೇರೆ ಎಲ್ಲವನ್ನ ಮರೆತು ರಂಗಭೂಮಿ ಅಂದರೆ ಇಷ್ಟು ವಿಸ್ತಾರವಾದದ್ದು, ಇದರಲ್ಲಿ ಇವೆಲ್ಲ ಇದೆ ಅಂತ ಗೊತ್ತಾಗೋದು ಅವರು ಇಲ್ಲಿಗೆ ಬಂದ ಮೇಲೆ. ಆಮೇಲೆ ಅವರು ಅವರ ಜೀವನವನ್ನು ರೂಪಿಸ್ಕೊಳ್ತಾರೆ. ಮತ್ತು ನಾನು ಯಾವಾಗಲೂ ಹೇಳ್ತೀನಿ, ಅವರು ನಟರೇ ಆದರೂ ಅಥವಾ ತಂತ್ರಜ್ಞರಾದರೂ ಅದು ಆಗದೇ ಇದ್ದರೂ ಸಹ ಅವರ ನಿತ್ಯ ಜೀವನದಲ್ಲಿ ಅವರು ಯಾವ ವೃತ್ತಿ ಮಾಡ್ತಿರ್ತಾರೋ ಆ ವೃತ್ತಿಗೆ ಈ ರಂಗಭೂಮಿ ಸಹಾಯ ಮಾಡುತ್ತೆ. ಅದು ಅನೇಕರಿಗೆ ಗೊತ್ತಾಗಿದೆ. ಹಾಗೆ ಬರ್ತಾರೆ. ಮತ್ತು ಒಂದು ಸರ್ತಿ ರಂಗಭೂಮಿಗೆ ಬಂದ ಮೇಲೆ ಅದು ಏನು ಮಾಡಿದ್ರು, ಆ ರಂಗ ಪ್ರೀತಿ ಅನ್ನೋದಿದೆಯಲ್ಲ, ಅದು ಖಂಡಿತ ಅವ್ರು ಎಷ್ಟೇ ದೊಡ್ಡವರಾದರು, ಎಷ್ಟೇ ಯಶಸ್ಸನ್ನು ಗಳಿಸಿದ್ರು, ರಂಗಭೂಮಿಯ ಪ್ರೀತಿ ಬೇರೆನೆ. ಅದನ್ನು ಹಾಗೆ ಉಳಿಸ್ಕೊತಾರೆ. ಎಸ್. ಆ್ಯಂಡ್ ಈಗ 40 ವರ್ಷ ಪೂರೈಸಿದೆ. 45 ವರ್ಷ ಪೂರೈಸಿದೆ, ಸಾರಿ. ಸೊ 45 ವರ್ಷಗಳ ಒಂದು ಇತಿಹಾಸ ಇರುವಂಥ ಒಂದು ಕಲಾಶಾಲೆ. ಆ್ಯಂಡ್ ಈ ಕಾಲಕ್ಕೆ ತಕ್ಕಂತೆ ಬಹಳಷ್ಟು ಕಲಿಕೆನೂ ನೀವು ಇಂಪ್ರೂವೈಸ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ನಾನು ನೋಡಿದ ಹಾಗೆ, ನಾನೇ 10 ವರ್ಷ ಆಯಿತು ಇಲ್ಲಿ ಮುಗಿಸ್ದಾಗ. ನಾವು 10 ವರ್ಷದ ಹಿಂದೆ ನಾವು ಕಲ್ತಿದ್ದಕ್ಕೂ ಈಗ ವಿದ್ಯಾರ್ಥಿಗಳನ್ನ ಟ್ರೈನ್ ಮಾಡ್ತಿರೋದಕ್ಕೂ ತುಂಬಾ ಇಂಪ್ರೂವ್ಮೆಂಟ್ ಇದೆ, ಬಹಳನೇ ಎವಾಲ್ವ್ ಆಗಿದೆ. ಸೊ ಇದನ್ನು ನೀವು ಯಾವ ರೀತಿ ಅಂದರೆ ಏನು ಬೇಕು ಅನ್ನೋದನ್ನು ಯಾವ ರೀತಿ ಗ್ರಹಿಸ್ತಾ ಇದ್ದೀರಾ, ಅಥವಾ ಇದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ನಡೆಯುತ್ತೆ? ನಮ್ಮ ಅಭಿನಯ ತರಂಗದಲ್ಲಿ ಸಿಲೆಬಸ್ ಮಾಡಿದಾಗ ಪ್ರತಿ ವರ್ಷ ಅದು ಸ್ವಲ್ಪ ಬದಲಾವಣೆ ಆಗ್ತಾನೆ ಇರುತ್ತೆ ಆ ಕಾಲಕ್ಕೆ ತಕ್ಕಂತೆ. ಮತ್ತು ಹುಡುಗರಿಗೆ ನಾವು ಕಲಿತಾ ಹೋಗ್ತೀವಲ್ವ, ಎವ್ರಿ ಇಯರ್ ನಮಗೆ ಏನೋ ಕೊರತೆ ಕಾಣಿಸುತ್ತೆ, ನಾವು ಹೀಗೆ ಮಾಡ್ಬೋದಾಗಿತ್ತು ಅಂತ. ಅದನ್ನು ಇಟ್ಕೊಂಡು ನಾವು ಅದನ್ನು ಇಂಪ್ರೂವ್ ಮಾಡ್ತಾ ಹೋಗ್ತೀವಿ. ಮತ್ತು ಪ್ರಾದೇಶಿಕತೆಗೆ ಹೆಚ್ಚು ಒತ್ತು ಕೊಡ್ತೀವಿ. ಅದೇ ನಾವು ಮಾಡ್ತಾ ಕಲಿತಾ ನಾನು ಹೇಳ್ದಂಗೆ ಇದು ಬರೀ ಹುಡುಗರನ್ನ ಬೆಳೆಸೋದಷ್ಟೇ ಅಲ್ಲ, ನಾವು ಬೆಳೀತಾ ಇರ್ತೀವಿ, ನಾವು ಕಲಿತಾ ಇರ್ತೀವಿ. ಅದರ ಮೂಲಕ ನಾವು ನಮ್ಮ ಸಿಲೆಬಸ್ಸನ್ನು ಪ್ರತಿ ವರ್ಷವೂ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ತಾನೆ, ಒಂದೇ ಸಿಲೆಬಸ್ನ ಕಂಟಿನ್ಯೂಸ್ ಆಗಿ ಇಟ್ಕೊಂಡಿಲ್ಲ. ಕರೆಕ್ಟ್. ಅದು ವಿದ್ಯಾರ್ಥಿಗಳಿಗೆ ನಾವು ಏನನ್ನು ಕೊಡ್ತಾ ಇದ್ದೀವಿ, ಅವರಿಗೆ ಯಾವುದರಲ್ಲಿ ಕೊರತೆ ಅನ್ನಿಸ್ತಾ ಇದೆ. ಕೆಲವು ಸರ್ತಿ ಬರೋ ವಿದ್ಯಾರ್ಥಿಗಳನ್ನು ನೋಡಿಕೊಂಡು ಸಹ ನಾವು ಒಂದು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಸಹ ಮಾಡಿಕೊಳ್ತೀವಿ ಕಲಿಸೋದ್ರಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗುರುಗಳು ಹೇಳಿದ ಹಾಗೆ, ಅಂದರೆ ಅವರು ಹೇಗೆ ಇನ್ನೂ ಕಲಿತಾ ಇದ್ದೀನಿ ಅನ್ನೋ ಒಂದು ಮಾತು ಹೇಳ್ತಾರೆ. ಅವರು ಗುರುಗಳಾಗಿ ಅವರು ಕಲಿಸೋದನ್ನು ಹೊರತುಪಡಿಸಿ ಅವರು ಕಲಿತಿದ್ದಾರೆ ಅನ್ನೋ ಅಂಥ ಒಂದು ಗುಣ ಹೊಂದಿದ ವ್ಯಕ್ತಿ ಆಗಿರೋದ್ರಿಂದ ಅವರು ವಿದ್ಯಾರ್ಥಿಗಳಲ್ಲೂ ಅದನ್ನೇ ಅದರ ಒಂದು ಛಾಪ್ ಮೂಡಿಸ್ತಾರೆ. ಆ್ಯಂಡ್ ನಾವೆಲ್ಲ ನಿಜವಾಗ್ಲೂ ಈ ಒಂದು ಕಲಾಶಾಲೆಯಲ್ಲಿ ಕಲ್ತಿರೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ಆ್ಯಂಡ್ ನಮ್ಮ ಗುರುಗಳು ಗೌರಿ ದತ್ತು ಅವರು ಸಿಗೋದಕ್ಕೂ ಕೂಡ ನಾವು ಭಾಳನೇ ಲಕ್ಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಕಲಾಶಾಲೆ ಬಂದು ನೋಡಿದ್ರಲ್ಲ, ಇನ್ನೂ ನನ್ನ ಪ್ರಕಾರ ವಿದ್ಯಾರ್ಥಿಗಳು ಬರೋರಿದ್ದಾರೆ. ಇದು ಟೈಮ್ ಅಲ್ಲ, 6 ಗಂಟೆಗೆ ಬರೋರು. ಆದರೆ ಅದಕ್ಕೆ ಮುಂಚೆ ಒಂದು ನಾಟಕದ ರಿಹರ್ಸಲ್ ನಡೀತಾ ಇದೆ, ಅವ್ರನ್ನ ಸ್ವಲ್ಪ ಬೇಗ ಬರೋಕ್ಕೆ ಹೇಳಿರೋದ್ರಿಂದ ಅವರು ಮಾತ್ರ ಬಂದಿದ್ದಾರೆ. ಎಸ್. ಸೊ ಇದೊಂದು ಎಂಥ ಜಾಗ ಅಂತ ಹೇಳ್ಬೋದು ಅಂದರೆ, ಬಹಳಷ್ಟು ಜನದ ಲೈಫ್ ಟ್ರಾನ್ಸ್ಫಾರ್ಮ್ ಆಗಿದೆ. ಎಷ್ಟೊಂದು ಜನ ಕಲಿಯೋದಕ್ಕೆ ಅಂತ ಬಂದವರು ಇಲ್ಲಿಂದ ಭಾಳಷ್ಟು ಬರೀ ಒಂದು ನಾಟಕನ ಬಿಟ್ಟು, ಆಗಲೇ ಮೇಡಮ್ ಹೇಳ್ದಂಗೆ ಅವರ ಜೀವನಕ್ಕೆ ಬೇಕಾಗಿರೋಂಥ ಮೌಲ್ಯಗಳನ್ನು ಪಡ್ಕೊಂಡು ಹೋಗಿರೋರಿದ್ದಾರೆ. ಆ್ಯಂಡ್ ರಂಗಭೂಮಿ ಯಾವತ್ತಿಗೂ ಶಾಶ್ವತ. ಅದನ್ನು ನಾವು ಬಿಟ್ಟು ಬಹುಶಃ ಮುಂದೆ ಹೋಗೋದು ಭಾಳ ಕಷ್ಟ ಇದೆ. ಆ್ಯಂಡ್ ಇಲ್ಲಿ ಏನು ಬೇಸಿಕ್ ಸಿಗುತ್ತೆ ಅದನ್ನು ಎತ್ಕೊಂಡು ನಾವು ಮುಂದಕ್ಕೆ ಹೋದಷ್ಟು ನಮಗೆ ಬೇರೆ ಕೆಲಸಗಳೆಲ್ಲ ಸುಲಭ ಆಗುತ್ತೆ. ಆ್ಯಂಡ್ ಒಂದು ತುಂಬ ಒಳ್ಳೆ ಮಾತು ಕೇಳಿದ್ದೀನಿ, ಥಿಯೇಟರ್ ಇಸ್ ಫಾರ್ ಲರ್ನಿಂಗ್, ಸೀರಿಯಲ್ ಆ್ಯಂಡ್ ಸಿನಿಮಾ ಇಸ್ ಫಾರ್ ಅರ್ನಿಂಗ್ ಅಂತ. ಬಟ್ ನನ್ನ ಪ್ರಕಾರ ಆ ಅರ್ನಿಂಗ್ಗೆ ಬೇಕಾಗಿರೋ ಲರ್ನಿಂಗು ನಾವು ಸರಿಯಾಗಿ ಪಡ್ಕೊಂಡ್ರೆ ಮಾತ್ರ ಒಂದು ಒಳ್ಳೆ ಎಲಿವೇಶನ್ ಸಿಗುತ್ತೆ. ಒಂದು ಪಾಯ ಚೆನ್ನಾಗಿರಬೇಕು, ಫೌಂಡೇಶನ್ ಚೆನ್ನಾಗಿರಬೇಕು, ಆಗ ಕಟ್ಟಡ ಸರಿಯಾಗಿ ನಿಲ್ಲುತ್ತೆ.
ಸೊ ಹಾಗಾಗಿ ರಂಗಭೂಮಿ ನಲ್ಲಿ ಕಲಿತು ಎಲ್ಲರೂ ಒಳ್ಳೆ ಕಲಾವಿದರಾಗಲಿ ಅಂತ ಆಶಿಸೋಣ. ಅಂಥ ಕಲಾವಿದರನ್ನ ಹುಟ್ಟಾಕ್ತಿರೋ ನನ್ನ ರಂಗಶಾಲೆ, ನಾನು ಓದಿದಂಥ ರಂಗಶಾಲೆ. ಸೊ ನನಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಂಗೆ ಇಲ್ಲಿ ಕಲಿಯೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು.